ಹಲೋ ಆರ್ ಸಿ ಬಿ ಫ್ಯಾನ್ಸ್. ಆರ್ ಸಿ ಬಿಯ ಗೆಳೆಯ ಗೆಳತಿಯರೇ, ನಿಮಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನು ನಡೀತಾ ಇದೆ ಅನ್ಬಾಕ್ಸಿಂಗ್ ಈವೆಂಟ್ನಲ್ಲಿ ತಿಳ್ಕೊಬೇಕಾ? ಅನ್ಬಾಕ್ಸಿಂಗ್ ಈವೆಂಟ್ ಯಾಕೆ ನಡೆಸ್ತಾರೆ, ಯಾಕೆ ಆರ್ ಸಿ ಬಿ ಫ್ರಾಂಚೈಸ್ ಅನ್ಬಾಕ್ಸಿಂಗ್ ಈವೆಂಟನ್ನು ನಡೆಸುತ್ತೆ, ಅಷ್ಟೇ ಅಲ್ಲ ಈ ಬಾರಿ ಅನ್ಬಾಕ್ಸಿಂಗ್ ಈವೆಂಟ್ನಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ಬಾರಿ ಅನ್ಬಾಕ್ಸಿಂಗ್ ಈವೆಂಟ್ನ ಕಾರಣ ಏನು, ಈ ಬಾರಿ ಅನ್ಬಾಕ್ಸಿಂಗ್ ಈವೆಂಟ್ ಟಿಕೆಟ್ ಅಷ್ಟು ಕಾಸ್ಟ್ಲಿ ಆಗೋದಕ್ಕೆ ಕಾರಣ ಏನು, ಬಹುಶಃ ನಿಮಗೆ ಗೊತ್ತಿರಬೇಕನ್ಸತ್ತೆ. ಬೇರೆಲ್ಲ ಪಂದ್ಯಗಳ ಟಿಕೆಟ್ಗಳಿಗಿಂತ ಆರ್ ಸಿ ಬಿಯ ಅನ್ಬಾಕ್ಸಿಂಗ್ ಟಿಕೆಟೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು. ಅಂದರೆ ನಂಬೋಕೆ ಆಗಲ್ಲ. ಎಲ್ಲೋ ಒಂದು ಕಡೆ IPL ಫೈನಲ್ ಕಾಸ್ಟ್ನಷ್ಟೇ ಇತ್ತು ಆರ್ ಸಿ ಬಿ ಅನ್ಬಾಕ್ಸಿಂಗ್ ಟಿಕೆಟ್ನ ಕಾಸ್ಟು. ಅಷ್ಟೊಂದು ಜನ ಫ್ಯಾನ್ಸು, ಇಡೀ ಚಿನ್ನಸ್ವಾಮಿ ಸ್ಟೇಡಿಯಂ ಜನದಿಂದ ಫ್ಯಾನ್ಸ್ಗಳಿಂದ ತುಂಬಿ ತುಳುಕ್ತಾ ಇತ್ತು ಅಂತಲೇ ಹೇಳಬೇಕು. ಒಂದು ಕಡೆ ಅಂದರೆ 16 ವರ್ಷಗಳ ನಂತರ ಆರ್ ಸಿ ಬಿ ವುಮನ್ಸ್ ಏನು ಟ್ರೋಫಿಯನ್ನು ಗೆದ್ದಿದ್ದಾರೆ, ಅದರ ಸಂತೋಷ ಒಂದು ಕಡೆ ಇರುತ್ತೆ. ಆದರೆ ಅದು ಮಾತ್ರನೇ ಕಾರಣ ಅಲ್ಲ. ಯಾಕಂದರೆ ಆರ್ ಸಿ ಬಿ ವುಮೆನ್ಸ್ ಕಪ್ಪನ್ನು ಗೆಲ್ಲೋದಕ್ಕೆ ಮುಂಚೆನೇ ಆರ್ ಸಿ ಬಿಯ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿತ್ತು. 800 ರೂಪಾಯಿಗೆ ಆರ್ ಸಿ ಬಿ ಟಿಕೆಟನ್ನು ಬಿಡುಗಡೆ ಮಾಡುತ್ತೆ. ಅದು ಕೇವಲ 1 ಅವರ್ಗಳಿಗಿಂತ ಮುಂಚೆನೇ ಸೋಲ್ಡ್ ಔಟ್ ಆಗಿಬಿಡುತ್ತೆ. ಆನಂತರ 4,000 ರೂಪಾಯಿಗಳ ಒಂದು ಟಿಕೆಟ್ಗಳನ್ನು ರಿಲೀಸ್ ಮಾಡ್ತಾರೆ. ಅದು ಕೂಡ ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಮಂಗಮಾಯ ಆಗಿಬಿಡುತ್ತೆ. ಅಷ್ಟೊಂದು ಟಿಕೆಟ್, ಅಷ್ಟೊಂದು ಫ್ಯಾನ್ಸ್. ಬೇರೆ ನೀವು ಅಂದರೆ ಆ ಟಿಕೆಟ್ ವೆಬ್ಸೈಟಲ್ಲಿ ಹೋಗಿ ನೋಡಿದ್ರೆ ಇನ್ನು ಕೆಲವೊಂದು ಮ್ಯಾಚ್ಗಳ ಅಂದರೆ ಬೇರೆ ಲೊಕೇಶನ್ ಅದರ್ ದೆನ್ ಬ್ಯಾಂಗ್ಳೂರ್ ಏನಿದೆ, ಚೆನ್ನೈ ಟಿಕೆಟ್ ಸ್ವಲ್ಪ ಬೆಂಗಳೂರಿನಷ್ಟು ಕಾಸ್ಟ್ಲಿ ಇರ್ಬೋದು, ಆದರೂ ಬೆಂಗಳೂರಷ್ಟು ಕಾಸ್ಟ್ಲಿ ಇಲ್ಲ. ಬೇರೆ ಟಿಕೆಟ್ಗಳು ಬರೀ 800 ರೂಪಾಯಿಗೆ, 1,600 ರೂಪಾಯಿಗೆ, 2,000 ರೂಪಾಯಿಗೆ ಇದ್ದರೂ ಕೂಡ ಅದು ಸೋಲ್ಡ್ ಔಟ್ ಆಗಿಲ್ಲ. ಈಗಲೂ ಕೂಡ ಟಿಕೆಟ್ ಅವೈಲಬಲ್ ಇದೆ. ಆದರೆ ಬೆಂಗಳೂರಿನ ಟಿಕೆಟ್ ಏನಿದೆ ಅದು ಯಾವಾಗೋ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಟಿಕೆಟ್ ರಿಲೀಸ್ ಆದ 1 ಗಂಟೆಗಳಲ್ಲಿ ಎಲ್ಲ ಟಿಕೆಟು ಸೋಲ್ಡ್ ಆಗಿಬಿಡುತ್ತೆ, ಸೇಲ್ ಆಗಿಬಿಡುತ್ತೆ. ಆರ್ ಸಿ ಬಿ ಅಭಿಮಾನಿಗಳು ಅಷ್ಟೊಂದು ಕಾತರದಿಂದ ಕಾಯ್ತಾ ಇದ್ದಾರೆ. 16 ವರ್ಷಗಳಿಂದ ಟ್ರೋಫಿ ಗೆಲ್ಲದೇ ಇದ್ರೆ ಏನು ಸರ್, ಇಡೀ IPL ಹಿಸ್ಟ್ರಿನಲ್ಲಿ ಹೈಯೆಸ್ಟ್ ಕಾಸ್ಟ್ಲಿ ಟಿಕೆಟ್ ಅಂದರೆ ಅದು ಆರ್ ಸಿ ಬಿ ಟಿಕೆಟ್ ಮಾತ್ರ. ಅಂದರೆ ನಮ್ಮ ಅಭಿಮಾನಿಗಳು ಅಷ್ಟು ಕಾಸ್ಟ್ಲಿ ಅಭಿಮಾನಿಗಳು ಅಂದರೆ ತಪ್ಪಾಗೋದಿಲ್ಲ. ಆರ್ ಸಿ ಬಿ ಅಭಿಮಾನಿಗಳ ಕ್ರೇಜ್ ಆ ರೀತಿ ಇದೆ. ಆರ್ ಸಿ ಬಿ ಅಭಿಮಾನಿಗಳ ಮಟ್ಟಿಗೆ ಆರ್ ಸಿ ಬಿ ಅನ್ನೋದು ಕೇವಲ ಪದ ಅಲ್ಲ, ಆರ್ ಸಿ ಬಿ ಅನ್ನೋದು ಫ್ರಾಂಚೈಸಿ ಅಲ್ಲ, ಆರ್ ಸಿ ಬಿ ಅನ್ನೋದು ಒಂದು ದೊಡ್ಡ ಎಮೋಷನ್. ಆ ಎಮೋಷನ್, ಆ ಖುಷಿ, ಆ ಸಂತೋಷ, ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿಗೆ ಕೊಡೋ ಉತ್ಸಾಹ, ಉಲ್ಲಾಸ, ಪ್ರೋತ್ಸಾಹ ಇವೆಲ್ಲವೂ ನಿಜಕ್ಕೂ ವರ್ಣನಾತೀತ. ಅದನ್ನು ಹೇಳೋದಕ್ಕೆ ಪದಗಳೇ ಸಾಲದು, ಅದನ್ನು ಅನುಭವಿಸ್ಬೇಕು. ಆ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಈವೆಂಟ್ಗೆ ನಿಜಕ್ಕೂ ನನಗೂ ಕೂಡ ಟಿಕೆಟ್ ಸಿಕ್ಕಲಿಲ್ಲ. ಆ ದುಃಖ ಸ್ವಲ್ಪ ಇದೆ. ಸೊ ಎಲ್ಲೋ ಒಂದು ಕಡೆ ನಾನು ಕೂಡ ತುಂಬಾ ಟ್ರೈ ಮಾಡಿದೆ, ನನ್ನ ಫ್ರೆಂಡ್ಸ್ಗಳ ಹತ್ರ ಕೂಡ ಕೇಳಿದೆ ಯಾರಾದರೂ ಟಿಕೆಟ್ ಇದ್ದರೆ ಕೊಡಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಫ್ರೆಂಡ್ಸ್, ಎವ್ರಿ ಒನ್ ಟೋಲ್ಡ್ ಇಟ್ ಸೋಲ್ಡ್ ಔಟ್, ಸೋಲ್ಡ್ ಔಟ್, ಸೋಲ್ಡ್ ಔಟ್. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಆರ್ ಸಿ ಬಿ ಟೀಮ್, ಆರ್ ಸಿ ಬಿ ಅನ್ಬಾಕ್ಸಿಂಗ್ ಈವೆಂಟ್. ಇವತ್ತು ಅನ್ಬಾಕ್ಸಿಂಗ್ ಈವೆಂಟ್ನಲ್ಲಿ ಸಾಕಷ್ಟು ಜನ ಸಿನಿ ಸ್ಟಾರ್ಸ್ಗಳಿದ್ದಾರೆ, ಹಾಗೆ DJ ಪ್ರೋಗ್ರಾಮ್ಸ್ ನಡೀತಾ ಇದೆ, ಹಾಗೆ ಸಾಕಷ್ಟು ಏನಂದರೆ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳಿದೆ. ಅದೆಲ್ಲಕ್ಕಿಂತ ಮಿಗಿಲಾಗಿ ಈ ಬಾರಿ ಆರ್ ಸಿ ಬಿಯ ಮೆನ್ಸ್ ತಂಡ ಕಂಪ್ಲೀಟ್ಲಿ ಅವೈಲಬಲ್ ಇದೆ. ಆರ್ ಸಿ ಬಿಯ ಎಲ್ಲ ಪ್ಲೇಯರ್ಸ್ ಅಲ್ಲಿ ಬಂದಿದ್ದಾರೆ. ಈ ಬಾರಿ ಟ್ರೋಫಿಯನ್ನು ಗೆದ್ದ ಆರ್ ಸಿ ಬಿ ತಂಡದ ಎಲ್ಲ ಪ್ಲೇಯರ್ಸ್ಗಳಿಗೆ ಅಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮ ನಡೆಯುತ್ತೆ. ಅವರನ್ನು ಅಭಿನಂದಿಸ್ತಾರೆ. ಅದನ್ನು ನೋಡೋದಕ್ಕೆ ಅಂತಲೇ ಸಾಕಷ್ಟು ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ಅಂದರೆ ಇದು ಗೊತ್ತಿಲ್ಲದೇ ಟಿಕೆಟ್ ತೊಗೊಂಡಂಥ ಅಭಿಮಾನಿಗಳಿಗೆ ಇದು ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಅಷ್ಟೊಂದು ಕಾಸ್ಟ್ಲಿಯಾದ ಟಿಕೆಟನ್ನು ಅಷ್ಟೊಂದು ಅರ್ಜೆಂಟಾಗಿ ಬುಕ್ ಮಾಡಿದ ಅಭಿಮಾನಿಗಳಿಗೆ ಇದು ಆರ್ ಸಿ ಬಿ ಕೊಟ್ಟ ಬಂಪರ್ ಪ್ರೈಸ್ ಅಂತಲೇ ಹೇಳ್ಬೋದು. ಈ ರೀತಿಯ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನೋಡ್ತಾ ಇದ್ವಿ. ಅಷ್ಟೇ ಅಲ್ಲ, ಆರ್ ಸಿ ಬಿ ಈ ಬಾರಿ ತನ್ನ ಹೆಸರನ್ನೇ ಚೇಂಜ್ ಮಾಡ್ಕೊಳ್ತಾ ಇದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋ ಹೆಸರು ಇನ್ಮುಂದೆ ಇರೋದಿಲ್ಲ. ಯಾಕಂದರೆ ಇದು ಆರ್ ಸಿ ಬಿ ಅಭಿಮಾನಿಗಳ ಬಹುದಿನಗಳ ಕೋರಿಕೆ ಆಗಿತ್ತು. ಅಂತಹ ಒಂದು ಕೋರಿಕೆಯನ್ನು ಈ ಬಾರಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಆರ್ ಸಿ ಬಿ ಒಂದು ಮ್ಯಾನೇಜ್ಮೆಂಟ್ ಗಿಫ್ಟಾಗಿ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಹಂಗಾದರೆ ಇನ್ನು ಮುಂದೆ ಆರ್ ಸಿ ಬಿಯ ಹೆಸರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ನಮ್ಮ ಬೆಂಗಳೂರು ಅನ್ನೋ ಪದ ಇನ್ನು ಮುಂದೆ ಆರ್ ಸಿ ಬಿನಲ್ಲಿ ರಾರಾಜಿಸುತ್ತೆ. ಆರ್ ಸಿ ಬಿ ಅಭಿಮಾನಿಗಳ ಮಟ್ಟಿಗೆ ಇದು
ತುಂಬ ಉತ್ಸಾಹವನ್ನು ಕೊಡುತ್ತೆ, ಮತ್ತಷ್ಟು ಪ್ರೋತ್ಸಾಹವನ್ನು ಕೊಡುತ್ತೆ. ಈಗಾಗಲೇ ಆರ್ ಸಿ ಬಿಯನ್ನು ಅತಿ ಹೆಚ್ಚು ಪ್ರೀತಿಸುವಂಥ ಅಭಿಮಾನಿಗಳು ಆರ್ ಸಿ ಬಿಯನ್ನು ಮತ್ತಷ್ಟು ಮಗದಷ್ಟು ಪ್ರೀತಿಸ್ತಾರೆ ಅಂತಲೇ ಹೇಳ್ಬೋದು. ಇದೆಲ್ಲವನ್ನು ನೋಡ್ತಾ ಇದ್ದರೆ ಆರ್ ಸಿ ಬಿ ಅಭಿಮಾನಿಗಳಿಗೂ ಆರ್ ಸಿ ಬಿ ಫ್ರಾಂಚೈಸಿಗೂ ಇರುವಂಥ ಸಂಬಂಧ ಕೇವಲ ಪೇಪರ್ ಮೇಲೆ ಅಥವಾ ನಾವು ಏನು ನೋಡ್ತೀವಿ ಅದನ್ನು ವರ್ಣಿಸೋದಕ್ಕೆ ಕೂಡ ಸಾಧ್ಯ ಇಲ್ಲ. ಆ ರೀತಿಯ ಒಂದು ತುಂಬು ಹೃದಯದ ಪ್ರೀತಿಯನ್ನು ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿ ಪ್ಲೇಯರ್ಸ್ಗೆ, ಆರ್ ಸಿ ಬಿಯ ಒಂದು ಮ್ಯಾನೇಜ್ಮೆಂಟ್ಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲವನ್ನು ನೋಡ್ತಾ ಇದ್ದರೆ ನಿಮ್ಗೇನು ಅನಿಸುತ್ತೆ ಫ್ರೆಂಡ್? ಸೊ ನೀವು ಕೂಡ ಈ ಒಂದು ಆರ್ ಸಿ ಬಿ ಅನ್ಬಾಕ್ಸಿಂಗ್ ಈವೆಂಟನ್ನು ನೋಡ್ತಾ ಇದ್ದರೆ ಅಥವಾ ಟಿಕೆಟ್ ಮಿಸ್ ಮಾಡ್ಕೊಂಡಿದ್ರೆ ಅಥವಾ ಲೈವಲ್ಲಿ ನೋಡ್ತಾ ಇದ್ದರೆ ಸೊ ಕಮೆಂಟ್ ಮಾಡಿ, ನೀವು ಏನು ಅಂದ್ಕೊಳ್ತಾ ಇದ್ದೀರಾ, ನಿಮ್ಮ ಅನಿಸಿಕೆ ಏನು, ಸೊ ನಿಮ್ಮ ಒಂದು ಅಭಿಪ್ರಾಯ ಏನು ಈ ಅನ್ಬಾಕ್ಸಿಂಗ್ ಈವೆಂಟ್ನ ಬಗ್ಗೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಅಷ್ಟೇ ಅಲ್ಲ, ಈ ಬಾರಿ ಸಾಕಷ್ಟು ಜನ ಸಿನಿ ಸ್ಟಾರ್ಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರೆಲ್ಲರೂ ಕೂಡ ಈ ಬಾರಿ ಈ ಅನ್ಬಾಕ್ಸಿಂಗ್ ಈವೆಂಟ್ಗೆ ಸಾಕ್ಷಿ ಆಗ್ತಾ ಇದ್ದಾರೆ. ಅದು ಬೆಂಗಳೂರು ತಂಡದ ಹೆಮ್ಮೆ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ಈಗಾಗಲೇ ಆರ್ ಸಿ ಬಿ ವುಮೆನ್ಸ್ ತಂಡ ಟ್ರೋಫಿಯನ್ನು ಗೆದ್ದಿದೆ. ಈಗ ಆರ್ ಸಿ ಬಿ ಮೆನ್ಸ್ ತಂಡದ ಮೇಲೆ ಒಂದಷ್ಟು ಪ್ರೆಸರ್ ಇದೆ ಅಂತಲೇ ಹೇಳ್ಬೋದು. ಆ ಪ್ರೆಸರನ್ನು ಅವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಈ ಬಾರಿ ಆರ್ ಸಿ ಬಿಗೆ ಯಾವ ರೀತಿ ಕಪ್ಪನ್ನು ಗೆದ್ದು ಕೊಡ್ತಾರೆ ಅಂತ ನೋಡ್ಬೋದು. ವಿರಾಟ್ ಕೊಹ್ಲಿ ಅವರು ಮತ್ತೊಂದಷ್ಟು ಒಳ್ಳೆ ರೀತಿಯ ಆಟವನ್ನು ಆಡ್ತಾರೆ. ಹಾಗೆ ಸಾಕಷ್ಟು ಜನ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಎಲ್ಲೋ ಒಂದು ಕಡೆ ಪೇಪರ್ ಮೇಲೆ ಸ್ಟ್ರಾಂಗ್ ಇಲ್ಲ ಅಂದರೂ ನಮ್ಮ ತಂಡ ತುಂಬಾ ಸ್ಟ್ರಾಂಗ್ ಇದೆ.